ಹೊಸ ಮುಖ್ಯಮಂತ್ರಿ ಕಾಂಗ್ರೆಸ್ದೇ ಸರ್ಕಾರ. ಕಳೆದ 3 ವರ್ಷದ ಹಿಂದೆ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ, ಮುಂದೆ 2 ವರ್ಷಗಳ ಕಾಲ ಇರೋದು ಕಾಂಗ್ರೆಸ್ ಸರ್ಕಾರ. ಉಪಮುಖ್ಯಮಂತ್ರಿ ಆದವರು ಮುಖ್ಯಮಂತ್ರಿ ಆಗ್ತಾರೆ, ಅಷ್ಟೇ ಬದಲಾವಣೆ. ಕೆಲವು ಮಂತ್ರಿಗಳು ಬದಲಾಗ್ಬೋದು. ನೀತಿ ಬದಲಾಗತ್ತಾ? ಕಾಂಗ್ರೆಸ್ ನೀತಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡುವ ವಿಶ್ವಾಸ ಇದೆಯಾ? 60% ಇದ್ದಿದ್ದು 80%ಗೆ ಹೋಗ್ಬೋದು ಭ್ರಷ್ಟಾಚಾರ. ಇನ್ನೊಂದಷ್ಟು ಸರ್ಚಾರ್ಜ್ಗಳು ಸೇರ್ಕೋಬೋದು. ಈಗಿರುವ ಭ್ರಷ್ಟಾಚಾರದ ಜೊತೆಗೆ ಇನ್ನಷ್ಟು ಅಡಿಷನಲ್ ಅದಕ್ಕೆ ಆ್ಯಡ್ ಆಗ್ಬೋದು. ಮಂತ್ರಿಗಳು ಕೆಲವರು ಮಾಜಿಯಾಗಿ ಕೆಲವರು ಹಾಲಿ ಆಗ್ಬೋದು. ಆದರೆ ಸರ್ಕಾರದ ನೀತಿ ಬದಲಾಗತ್ತಾ? ಅದೇ ತುಷ್ಟೀಕರಣ ನೀತಿ ಮುಂದುವರಿಯುತ್ತೆ, ಭ್ರಷ್ಟಾಚಾರ ಚರಮಸೀಮೆಗೆ ತಲುಪುತ್ತೆ, ಜನಾಕ್ರೋಶ, ಅದ್ರ ಜೊತೆಗೆ ಕಾಂಗ್ರೆಸ್ನ ಆಂತರಿಕ ಬೇಗುದಿ ಇದು ಕೂಡ ಒಟ್ಟು ಕೂಡಿಕೊಂಡು ಒಂದು ರೀತಿಯಲ್ಲಿ ರಾಜಗದ್ದಿಗೆ, ಅದು ಮುಳ್ಳಿನ ಗದ್ದಿಗೆ ಆಗತ್ತೆ. ರಾಜಗದ್ದಿಗೆಯಲ್ಲಿ ಕೂತವರು ಅವರು ನೆಮ್ಮದಿಯಲ್ಲಿ ಇರೋಕ್ಕಾಗಲ್ಲ, ರಾಜ್ಯದ ಜನರನ್ನು ನೆಮ್ಮದಿಯಲ್ಲಿ ಇಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಬರುತ್ತೆ ಅಂತ ಅನಿಸುತ್ತೆ. ಇನ್ನು ಹೊಸ ಹುಮ್ಮಸ್ಸಿನೊಂದಿಗೆ, ಹಳೆಯ ಅನುಭವದೊಂದಿಗೆ ಅಧಿಕಾರದ ಚುಕ್ಕಾಣಿಯ ಹಿಡಿಲಿಕ್ಕೆ ಹೊರಟಿರ್ತಕ್ಕಂಥವರಿಗೆ ರಾಜ್ಯಕ್ಕೆ ಒಳ್ಳೇದು ಮಾಡುವ ದೃಷ್ಟಿ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇಲ್ಲದೇ ಇರೋದು ಉಳಿದಿದ್ದೆಲ್ಲ ಕ್ಷಮತೆ ಇದೆ. ರಾಜ್ಯಕ್ಕೆ ಒಳ್ಳೇದು ಮಾಡುವ ದೃಷ್ಟಿ ಒಂದು ಬಂದುಬಿಟ್ರೆ ಉಳಿದಿದ್ದೆಲ್ಲ ಕೆಪಾಸಿಟಿ ಇದೆ. ಆ ದೃಷ್ಟಿ ಇಲ್ಲದೆ ಹೋಗ್ಬಿಟ್ರೆ ಮತ್ತು ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಕೆಲವರು ವಿವಾದಗಳ ಕಾರಣಕ್ಕೆ ನಾವಿದ್ದೀವಿ ಅಂತ ತೋರಿಸಿದ್ರು, ಕೆಲವರು ಇದ್ದು ಇಲ್ಲದಂತೆ ಇದ್ದರು, ಇನ್ನು ಕೆಲವರು ಎಲ್ಲ ವಿಷಯಕ್ಕೂ ಗೊತ್ತಿಲ್ಲ 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 ಅನ್ನುವಂಥ ಉತ್ತರವನ್ನೇ ಕೊಟ್ಕೊಂಡಿದ್ರು. ನನಗೇನೋ ಭಾಳ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ ಅನ್ನುವ ನಿರೀಕ್ಷೆ ನನಗಂತೂ ಇಲ್ಲ. ನಿರೀಕ್ಷೆ ಇಟ್ಕೊಂಡಿರೋರು ಕಾದು ನೋಡಿ ಅಂತ ಅಷ್ಟೇ ನಾನು ಹೇಳಕ್ಕೆ ಬಯಸ್ತೇನೆ. ರಾಜ್ಯದ ಹಿತಕ್ಕಾಗಿ ಕೆಲಸ ಮಾಡೋದಾಗಿದ್ದರೆ ಕಳೆದ 3 ವರ್ಷದಲ್ಲೇ ಅದು ಕಾಣಬೇಕಾಗಿತ್ತು. 3 ವರ್ಷದಲ್ಲಿ ಕಾಣದೇ ಇರೋದು ಇನ್ನೆರಡು ವರ್ಷದಲ್ಲಿ ಏನು ಕಾಣುತ್ತೆ? ಚುನಾವಣೆ ವರ್ಷ ಆಗಿರೋದ್ರಿಂದಾಗಿ ಇನ್ನಷ್ಟು ಓಲೈಕೆ ರಾಜಕಾರಣ, ಮೂಗಿಗೆ ಮೊಳಕೈಗೆ ತುಪ್ಪ ಸವರೋದು ಇದು ಜಾಸ್ತಿ ಆಗ್ಬೋದು. ಮಾನ್ಯ ನಿಯೋಜಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸ್ವಭಾವಕ್ಕೆ ಮೂಗಿಗೆ ಮೊಳಕೈಗೆ ತುಪ್ಪ ಸವರೋದು ಸ್ವಲ್ಪ ವಿರುದ್ಧ. ಅದರಿಂದಾಗಿ ಆಂತರಿಕ ಸಂಘರ್ಷ ಜಾಸ್ತಿ ಆಗ್ಬೋದು. ನೋಡೋಣ. ನೋಡಿ, ನಾವು ಕಾಂಗ್ರೆಸ್ ನೀತಿಯ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದೇವೆ. ಕಾಂಗ್ರೆಸ್ ನೀತಿಯ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತೇವೆ. ಇಲ್ಲಿ ವೈಯಕ್ತಿಕ ಸಂಘರ್ಷದ ಪ್ರಶ್ನೆ ಬರಲ್ಲ, ವೈಯಕ್ತಿಕ ಸ್ನೇಹದ ಪ್ರಶ್ನೆಯೂ ಬರಲ್ಲ. ದಂಡಿನಲ್ಲಿ ಸೋದರ ಮಾವ ಸಂಬಂಧ ಇಟ್ಕೊಂಡು ಯುದ್ಧ ಮಾಡೋಕ್ಕಾಗಲ್ಲ. ಹಾಗಾಗಿ ವೈಯಕ್ತಿಕ ಸ್ನೇಹ ಅದು ವೈಯಕ್ತಿಕ ವಿಚಾರಕ್ಕೆ ಮಾತ್ರ. ರಾಜಕೀಯ ಪ್ರಶ್ನೆ ಬಂದಾಗ ಅವ್ರು ಕಾಂಗ್ರೆಸ್ಸು, ನಾವು BJP. ಇಷ್ಟಾದ ಮೇಲೆ ರಾಜ್ಯದ ಹಿತಕ್ಕಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ನಾವು ಅಭಿನಂದಿಸ್ತೀವಿ, ಬೆಂತಟ್ತೀವಿ, ಬೆಂಬಲ ಕೊಡ್ತೀವಿ. ರಾಜ್ಯದ ಹಿತವನ್ನು ಕಡೆಗಣಿಸಿ ರಾಜಕಾರಣ ಮಾಡಿದ್ರೆ ಅದನ್ನು ವಿರೋಧಿಸ್ತೀವಿ, ಹೋರಾಟ ಮಾಡ್ತೀವಿ. ಯಾರ ಮುಲಾಜು ನೋಡದೆ ಹೋರಾಟ ಮಾಡ್ತೀವಿ. ಅಕಸ್ಮಾತ್ ಯಾರಾದರೂ ಹೋರಾಟ ಮಾಡದೇ ಇದ್ದರೆ ರಾಜಕಾರಣದಲ್ಲಿ ಆ ಹೋರಾಟ ಮಾಡದೇ ಇರೋರು ಸಂದರ್ಭದ ಉಪಯೋಗ ಮಾಡ್ಕೊಳ್ದೇ ಇರೋ ಕಾರಣಕ್ಕೆ ಕಳೆದು ಹೋಗ್ತಾರೆ. ಹೋರಾಟ ಮಾಡೋರು ಮುನ್ನೆಲೆಗೆ ಬರ್ತಾರೆ. ಹಾಗಾಗಿ ಕಾಂಗ್ರೆಸ್ ನೀತಿಯ ವಿರುದ್ಧ ನಮ್ಮ ನಿಲುವುಗಳಿರ್ತವೆ. ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯ ಜನಪರವಾಗಿದ್ದರೆ ನಾವು ಬೆಂಬಲಿಸ್ತೇವೆ. ರಾಜ್ಯದ ಹಿತ ಕಾಯ್ತಾ ಇದ್ದರೆ ಬೆಂಬಲಿಸ್ತೇವೆ. ರಾಷ್ಟ್ರದ ಹಿತಕ್ಕೆ ಪೂರಕವಾಗಿದ್ದರೆ ಬೆಂಬಲಿಸ್ತೇವೆ. ಅದಕ್ಕೆ ವಿರುದ್ಧವಾಗಿದ್ದರೆ, ಭ್ರಷ್ಟಾಚಾರ ಮುಂದುವರೆದ್ರೆ ಹೋರಾಟ ಮಾಡ್ತೇವೆ. ಸ್ವಜನ ಪಕ್ಷಪಾತ ಇದ್ದರೆ ಹೋರಾಟ ಮಾಡ್ತೇವೆ. ಆರಂಭದ ದಿನಗಳು ಹೇಗಿರುತ್ತೋ ಅನ್ನೋದು ಗೊತ್ತಿಲ್ಲ.
ಆದರೆ ಹಿಂದಿನ ಟ್ರ್ಯಾಕ್ ರೆಕಾರ್ಡು ಭಾಳ ಕೆಟ್ಟದಿದೆ ಕಾಂಗ್ರೆಸ್ಸಿಂದು. ಇತ್ತೀಚೆಗೆ 39,000 ಕೋಟಿ ರೂಪಾಯಿ ಕಸದ್ದು ಕೂಡ ಒಂದು ಚರ್ಚೆ ಆಗ್ತಾಯಿದೆ. ಬ್ಲಾಕ್ ಲಿಸ್ಟಲ್ಲಿ ಒಳಗಾಗಿರ್ತಕ್ಕಂಥ ಕಂಪನಿಗಳಿಗೆ 39,000 ಕೋಟಿ ರೂಪಾಯಿನ ಕಸದ ವಿಲೇವಾರಿಯ ಗುತ್ತಿಗೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಚರ್ಚೆ ವಿಷಯ. ಅದರ ಮಾಹಿತಿ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಆ ಮಾಹಿತಿಯ ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.